ನಾವು ಈ ಬಣ್ಣ ಬಣ್ಣದ ಸ್ಫಟಿಕಗಳನ್ನು ಹೇಗೆ ಪಡಿಬೋದು ಅಥವಾ ರಾಕ್ ಕ್ಯಾಂಡಿಯನ್ನು ಹೇಗೆ ತಯಾರಿಸ್ತಾರೆ? ರಾಕ್ ಕ್ಯಾಂಡಿ ಅಂದರೆ ಒಂದು ಕಡ್ಡಿಯ ಸುತ್ತಲೂ ಅಂಟ್ಕೊಂಡಿರುವಂಥ ಸಕ್ಕರೆಯ ಕ್ಯಾಂಡಿ. ಇದನ್ನ ಮಾಡಲು ಸ್ಫಟಿಕೀಕರಣ ಅನ್ನುವ ಪ್ರಕ್ರಿಯೆಯನ್ನು ಬಳಸ್ತೇವೆ. ಈಗ ಅದರ ಹಂತಗಳನ್ನು ನೋಡೋಣ. ಸ್ಫಟಿಕೀಕರಣದ ಮೊದಲನೇ ಹಂತ ಬಂದು ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಬೇಕು. ಅಂದರೆ ಒಂದು ಬೀಕರ್ನಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಒಂದು ಚಮಚದಿಂದ ಚೆನ್ನಾಗಿ ಕಲಿಸ್ಬೇಕು. ಆಗ ಸಕ್ಕರೆ ನೀರಿನಲ್ಲಿ ಕರಗ್ತಾ ಹೋಗುತ್ತೆ. ಹೀಗೆ ನಾವು ಸಕ್ಕರೆ ದ್ರಾವಣವನ್ನು ಪಡಿತೇವೆ. ಆದರೆ ನಾವು ಸಕ್ಕರೆಯನ್ನು ಸೇರಿಸೋದು ನಿಲ್ಲಿಸೋದಿಲ್ಲ, ಬದಲಿಗೆ ಮತ್ತೆ ಮತ್ತೆ ಸಕ್ಕರೆಯನ್ನು ಸೇರಿಸ್ತಾ ಹೋಗಬೇಕು. ಎಷ್ಟು ಅಂದರೆ ಇನ್ನೂ ಕರಗದಷ್ಟು. ಇಂತಹ ದ್ರಾವಣವನ್ನು ನಾವು ಸ್ಯಾಚುರೇಟೆಡ್ ದ್ರಾವಣ ಅಂತ ಕರಿತೀವಿ. ನೋಡಿ, ಸಕ್ಕರೆ ನಾವು ಸೇರಿಸ್ತಾ ಹೋದಂಗೆ ಒಂದು ಹಂತದಲ್ಲಿ ಸಕ್ಕರೆ ಸಂಪೂರ್ಣವಾಗಿ ಕರಗೋದಿಲ್ಲ, ಬದಲಿಗೆ ಈ ರೀತಿ ಕೆಳಗೆ ಬಂದು ಕೂರುತ್ತೆ. ಎರಡನೇ ಹಂತ ಬಂದು ಈ ಸಕ್ಕರೆ ದ್ರಾವಣವನ್ನು ನಾವು ಬಿಸಿ ಮಾಡಬೇಕು. ಸ್ವಲ್ಪ ಹೊತ್ತಿಗೆ ನೀರು ಆವಿ ಆಗೋದಕ್ಕೆ ಶುರು ಆಗುತ್ತೆ. ಮತ್ತೆ ಕಲಿಸಿದಾಗ ಕೆಳಗೆ ಉಳಿದಿದ್ದ ಸಕ್ಕರೆ ಕೂಡ ಸಂಪೂರ್ಣವಾಗಿ ಕರಗಿಬಿಡುತ್ತೆ. ಸ್ಫಟಿಕೀಕರಣದ ಮೂರನೇ ಹಂತ ಬಂದು ಸಕ್ಕರೆಯನ್ನ ತಣ್ಣಗಾಗಲು ಬಿಡಬೇಕು. ಅಂದ್ರೆ ಗ್ಯಾಸಿಂದ ಹೊರಗೆ ತೆಗೆದು ಸ್ವಲ್ಪ ಕಾಲ ಅದನ್ನ ಹಾಗೆ ಬಿಡಬೇಕು. ದ್ರಾವಣ ತಣ್ಣಗಾಗ್ತಾ ಬಂದಂತೆ ಬೀಕರ್ನ ಕೆಳಭಾಗದಲ್ಲಿ ನಿಧಾನವಾಗಿ ಸಕ್ಕರೆ ಸ್ಫಟಿಕಗಳು ರೂಪುಗೊಳ್ಳುತ್ತೆ. ಸ್ಫಟಿಕೀಕರಣದ ನಾಲ್ಕನೇ ಹಂತ ಏನು ಅಂತ ನೋಡೋಣ. ಬಿಸಿ ಮಾಡಿದಾಗ ನೀರಿನಲ್ಲಿ ಕರಗಿದ ಹೆಚ್ಚುವರಿ ಸಕ್ಕರೆ ಇರುತ್ತಲ್ವಾ, ಅದು ದ್ರಾವಣ ತಣ್ಣಗಾಗ್ತಿದ್ದಂತೆ ಸ್ಫಟಿಕಗಳಾಗಿ ಹೊರಬಂದು ಕೆಳಭಾಗದಲ್ಲಿ ಸೇರುತ್ತೆ. ಈ ರೀತಿಯಾಗಿ ನಾವು ಸ್ಫಟಿಕಗಳನ್ನು ಪಡಿಬೋದು. ಈಗ ಈ ಸ್ಫಟಿಕಗಳನ್ನು ದ್ರಾವಣದಿಂದ ಹೇಗೆ ಬೇರ್ಪಡಿಸಬೇಕು? ಅದಕ್ಕಾಗಿ ಫಿಲ್ಟ್ರೇಷನ್ ಅಥವಾ ಸೋಸುವಿಕೆಯ ವಿಧಾನವನ್ನು ಬಳಸಬಹುದು. ಫಿಲ್ಟರ್ ಮಾಡಿದಾಗ ಸಕ್ಕರೆ ಸ್ಫಟಿಕಗಳು ಶೇಷವಾಗಿ ಫಿಲ್ಟರ್ ಪೇಪರ್ನಲ್ಲಿ ಅಂದರೆ ಸೋಸು ಕಾಗದದಲ್ಲಿ ಉಳ್ಕೊಳ್ಳುತ್ತೆ ಮತ್ತು ಕೆಳಗೆ ಸೇರೋದು ಶೋಧಿತ ದ್ರವ ಫಿಲ್ಟ್ರೇಟ್, ಈ ಪ್ರಕರಣದಲ್ಲಿ ನೀರು. ಈ ವಿಧಾನವನ್ನ ಇನ್ನು ಹಲವಾರು ಪದಾರ್ಥಗಳಿಗೆ ಬಳಸಬಹುದು. ಉದಾಹರಣೆಗೆ ಕಾಪರ್ ಸಲ್ಫೇಟ್ ಅನ್ನ ತಗೊಂಡ್ರೆ ನಾವು ಅದು ಈ ರೀತಿ ನೀಲಿ ಬಣ್ಣದ ಸುಂದರವಾದ ಸ್ಫಟಿಕಗಳನ್ನು ಕೊಡುತ್ತೆ. ಸ್ಫಟಿಕೀಕರಣದ ವಿಧಾನದ ಹಂತಗಳು ಇದೇ ರೀತಿಯಲ್ಲಿರುತ್ತೆ. ಮೊದಲಿಗೆ ಕಾಪರ್ ಸಲ್ಫೇಟ್ ಅನ್ನ ಪುಡಿ ಮಾಡಿ ಅದನ್ನ ನೀರಿನಲ್ಲಿ ಕರಗಿಸಿ ನಂತರ ದ್ರಾವಣವನ್ನ ಬಿಸಿ ಮಾಡ್ತಾ ಹೋಗಿ. ಮುಂದಿನ ಹಂತವಾಗಿ ತಣ್ಣಗಾಗಲು ಬಿಡಿ. ತಣ್ಣಗಾದಾಗ ಸುಂದರವಾದ ನೀಲಿ ಬಣ್ಣದ ಸ್ಫಟಿಕಗಳು ರೂಪುಗೊಳ್ಳುತ್ತೆ. ಹಾಗಾಗಿ ನಾಲ್ಕನೇ ಹಂತ ಬಂದು ದ್ರಾವಣ ತಣ್ಣಗಾದ ಮೇಲೆ ದ್ರಾವಣದಲ್ಲಿರುವ ದ್ರಾವ್ಯ ಅಂದ್ರೆ ಸಲ್ಯೂಟ್ ಸ್ಫಟಿಕಗಳಾಗಿ ರೂಪುಗೊಳ್ಳುತ್ತೆ. ಇಲ್ಲಿ ದ್ರಾವ್ಯ ಅಂದ್ರೆ ಸಕ್ಕರೆ. ಕೊನೆಯದಾಗಿ ಈ ಸ್ಫಟಿಕಗಳನ್ನ ಶೋಧಿಸಬೇಕಾಗತ್ತೆ. ಅಂದ್ರೆ ಸೋಸುವಿಕೆ ವಿಧಾನವನ್ನ ಬಳಸ್ಕೊಂಡು ಸ್ಫಟಿಕಗಳನ್ನ ಬೇರ್ಪಡಿಸಬೇಕಾಗತ್ತೆ. ಇನ್ನೊಂದು ವಿಧಾನವೂ ಕೂಡ ಇದೆ. ರಾಕ್ ಕ್ಯಾಂಡಿಯನ್ನ ತಯಾರಿಸುವ ವಿಧಾನ ಇದೆ. ದ್ರಾವಣ ತಣ್ಣಗಾಗುವಾಗ ಒಂದು ದಾರವನ್ನ ಒಂದು ಪೆನ್ನಿಗೋ ಅಥವಾ ಯಾವುದಾದ್ರೂ ಒಂದು ಅಲಿಗೆಗೋ ಒಂದು ಸ್ಕೇಲಿಗೋ ಕಟ್ಟಿ ಅದನ್ನ ಈ ರೀತಿ ಒಳಗೆ ಬಿಡಬೇಕು. ಹೇಗೆ ಅಂದ್ರೆ ಆ ದಾರ ಈ ಬೀಕರ್ನ ತಳವನ್ನ ಮುಟ್ಟಬಾರ್ದು, ಮಧ್ಯದಲ್ಲಿ ಇರಬೇಕು. ದ್ರಾವಣ ತಣ್ಣಗಾಗ್ತಿದ್ದಂತೆ ಸ್ಫಟಿಕಗಳು ಆ ದಾರದ ಸುತ್ತಲೂ ಜಮೆಯಾಗ್ತವೆ. ಕೆಲವು ಸಮಯದ ನಂತರ ಅದನ್ನ ಹೊರತೆಗೆದ್ರೆ ಸಕ್ಕರೆ ಕ್ಯಾಂಡಿ ಅಥವಾ ರಾಕ್ ಕ್ಯಾಂಡಿ ತಯಾರಾಗಿರುತ್ತೆ.